ನೋಡು ಪಲ್ಲವಿ, ಕೋಪ ಮಾಡ್ಕೊಂಡ್ರೆ ಸತ್ಯ ಸುಳ್ಳಾಗಲ್ಲ. ಅದೇನಾದ್ರೂ ಆಗಿರ್ಲಿ ಅಜ್ಜಿ, ಹಾಗಂತ ನನ್ ಜೀವನ ಹಾಳಾದ್ರೂ ಪರವಾಗಿಲ್ವಾ? ಯಾಕೆ? ಅವಳು ನಿನ್ ಹಾಗೆ ಒಂದ್ ಹೆಣ್ಣೆ ತಾನೆ. ನಿನ್ ಕತ್ನಲ್ಲಿರೋದು ನೀನ್ ಪ್ರೀತಿ ಮಾಡಿರೋ ಹುಡುಗ ಕಟ್ಟಿರೋ ತಾಳಿ ತಾನೆ. ಆಗಿದ್ಮೇಲೆ ನಿನ್ನ ಜೀವನನ ನೀನೇ ಸರಿ ಮಾಡ್ಕೋಬೇಕು. ನಿನ್ನ ನಾದ್ನಿ ನಿಮ್ಮ ಮನೆಯವರು ಏನೋ ಹೇಳಿದ ತಕ್ಷಣ ಅದನ್ನ ಕೇಳ್ಕೊಂಡು ಈ ಮನೆಗ್ ಬಂದು ಕೂತ್ಕೊಳ್ಳೋದನ್ನ ಬಿಟ್ಟು ಅಲ್ಲೇ ಇದ್ದು ಹೋರಾಟ ಮಾಡಿ ಅವ್ರ ಮನಸ್ಸು ಗೆಲ್ಬೇಕಿತ್ತು. ಅತ್ತೆ, ಏನ್ ಹೇಳ್ತಾ ಇದ್ದೀರಾ? ಹಾಗಾದ್ರೆ ನಾವು ಅವ್ರು ಕೊಟ್ಟ ಮಾತು? ನೋಡೆ, ಯಾರ ಹಣೆಯಲ್ಲಿ ಏನ್ ಬರೆದಿರ್ತೋ ಅದೇ ನಡೆಯುತ್ತೆ. ಅದ್ ಬಿಟ್ಟು ನೀವು ಕೊಟ್ಟ ಮಾತಲ್ಲ. ಎದ್ದಿದ್ದಾಳೆ ಅಂದ್ಮೇಲೆ ಇವಳೆ ಮನೆ ಸೊಸೆ ಅಂತ ನೀವೆಲ್ಲರೂ ಒಪ್ಕೋಬೇಕು ತಾನೆ. ಯಾಕೆಂದ್ರೆ ನೀವೆಲ್ಲ ವೋಟ್ ಮಾಡಿದೀರಲ್ಲ. ಅನಿತಾ ಅವಳು ಹಾಕಿರೋ ಸವಾಲ್ನಲ್ಲಿ ಸೋತು ಅದನ್ನ ಅವಳೇ ಒಪ್ಕೊಂಡು ಹೋಗಿದ್ದಾಳೆ. ಅಂದ ಮೇಲೆ ಇವರಿಬ್ಬರ ಸಂಸಾರ ಶುರುವಾಗ್ಬೇಕು ಅಂತ ತಾನೆ. ಅಮ್ಮ, ಅದ ಹಾಗಲ್ಲಮ್ಮ. ಹಾಗೂ ಇಲ್ಲ ಹೀಗೂ ಇಲ್ಲ. ಮನೆ ಹಿರಿಯರಾಗಿ ಅದು ನಮ್ಮ ಜವಾಬ್ದಾರಿ. ಸಂಸಾರ ಅಂದ್ರೆ ಕಾಯಿಸೋದಲ್ಲ. ನೋಡಿ, ನಿಮಗೆ ಒಪ್ಪಿಗೆ ಇದೆಯೋ ಇಲ್ವೋ ಅದು ಲೆಕ್ಕಕ್ಕೆ ಬರಲ್ಲ. ವಿಧಿ ಇವರಿಬ್ಬರನ್ನ ಸೇರಿಸಿದೆ ಅಂತಂದ್ಮೇಲೆ ಸಂಪ್ರದಾಯದ ಪ್ರಕಾರ ಏನಾಗ್ಬೇಕೋ ಅದಾಗ್ಬೇಕು ಅಷ್ಟೇ. ನಾನು ಪುರೋಹಿತರನ್ನ ಕೇಳಿದೀನಿ. ನಾಳೆನೇ ದಿನ ಚೆನ್ನಾಗಿದೆ ಅಂತ ಅವ್ರು ಹೇಳಿದ್ದಾರೆ. ಮಂಜುಳಾ, ಲಲಿತಾ, ನೀವಿಬ್ರು ಸೇರ್ಕೊಂಡು ಏನೇನ್ ಕೆಲಸಗಳು ಮಾಡ್ಬೇಕು ಅದನ್ನ ಮಾಡ್ಕೊಳ್ಳಿ. ಸರಿ ಅತ್ತೆ. ಗಣಪ, ನೀನೇ ಮುಂದೆ ನಿಂತು ಎಲ್ಲ ವ್ಯವಸ್ಥೆನ ಮಾಡ್ಬೇಕು. ತುಂಬಾ ಥ್ಯಾಂಕ್ಸ್ ಅಜ್ಜಿ, ನಂಗೆ ಆಶೀರ್ವಾದ ಮಾಡಿ. ಒಳ್ಳೇದಾಗ್ಲಮ್ಮ. ನಂಗೆ ನಾಚಿಕೆ ಆಗ್ತಿದೆ. ಇದಕ್ ನೀವ್ ಯಾರೊಬ್ಬರು ನಾನೊಪ್ಪಲ್ಲ. ಏನ್ರಿ ಮಾಡ್ತಾ ಇದ್ದೀರಾ? ಇನ್ನೇನು, ನನ್ ಗಂಡನ ನಾನು ತಪ್ಕೊಂಡಿದ್ದೀನಿ. ಎರಡು ವಿಷಯ. ಈ ತರ ಸಡನ್ ಆಗಿ ಜೋರಾಗಿ ತಪ್ಕೊಂಡ್ರೆ ಇವರೊಬ್ರು ಇದಾರೆ, ಮರಿಬೇಡಿ. ಎರಡನೇದು, ನೀವು ತಪ್ಕೊಳ್ಳೋದನ್ನ ಅಮ್ಮ ಏನಾರು ನೋಡಿದ್ರೆ ಏನ್ ಮಾಡ್ತೀರಾ? ಏನೂ ಆಗಲ್ಲ, ಮಗ ಸೊಸೆ ಖುಷಿಯಾಗಿದ್ದಾರಲ್ಲ ಅಂತ ಅನ್ಕೋತಾರೆ. ಮೊದ್ಲಾಗಿದ್ರೆ ನೀನು ಕೃಷ್ಣಾಗ್ ಓಡಾಡ್ತಾ ಇದ್ದೆ, ನಾನು ಕದ್ದು ಮುಚ್ಚಿ ಮಾತಾಡ್ಬೇಕಿತ್ತು. ಆದ್ರೆ ಇವಾಗ ಸಮಸ್ಯೆ ಇಲ್ವಲ್ಲ. ಅದನ್ನ ಬಿಡ್ರಿ. ನೋಡಿ, ರಾಘುಗ್ ಫೋನ್ ಮಾಡಿ ರುಕ್ಕು ಸಿಕ್ಕಿದ್ಲು ಅಂತ ಹೇಳ್ಬೇಕಿತ್ತು. ಪಾಪ ಅವರು ಇಲ್ಲಿ ಏನಾಗಿದ್ಯೋ ಅಂತ ಆತಂಕದಲ್ಲಿ ಇರ್ತಾರಲ್ವಾ. ಅಲ್ಲ, ಅದು ನೋಡಿ, 100 ವರ್ಷ ಆಯ್ತು ರಾಘುನೇ ಫೋನ್ ಮಾಡ್ತಾ ಇದ್ದಾರೆ. ಹಲೋ ರಾಘು, ಏನಾಯ್ತು ರಾಮಾಚಾರಿ ಅವ್ರೆ? ಆ ರುಕ್ಕು ಇನ್ನೇನ್ ಬಾಯಿ ಬಿಡ್ಬೇಕು ಅನ್ನೋ ಟೈಮಲ್ಲಿ ಬಾಯಿ ಮುಚ್ಚಿ ಎಳ್ಕೊಂಡ್ ಬಂದಾಯ್ತು. ಪೊಲೀಸವ್ರಿಗೆ ಹ್ಯಾಂಡ್ ಓವರ್ ಮಾಡದ? ಇಲ್ಲ ರಾಘು ಅವ್ರೆ, ಸದ್ಯಕ್ಕೆ ಪೊಲೀಸ್ ಕಸ್ಟಡಿಗಿಂತ ನಮ್ಮ ಕಸ್ಟಡಿಯಲ್ಲಿ ಇರೋದೇ ಬೆಟರ್ ಅನಿಸ್ತು. ಅದಕ್ಕೆ ಒಂದು ಹಿಡನ್ ಪ್ಲೇಸ್ ಅಲ್ಲಿ ಲಾಕ್ ಮಾಡಿ ಇಟ್ಟಿದ್ದೀವಿ. ಅದು ರಿಸ್ಕ್ ಅಲ್ವಾ ರಾಮಾಚಾರಿ ಅವ್ರೆ? ರಿಸ್ಕ್ ನಿಜಾನೇ, ಆದ್ರೆ ನಮಗ್ ಬೇಕಾಗಿರೋ ಎವಿಡೆನ್ಸ್ ಕಲೆಕ್ಟ್ ಮಾಡೋವರೆಗೂ ಈ ರಿಸ್ಕ್ ತಗೋಬೇಕಾಗಿರೋದು ಅನಿವಾರ್ಯ ಅಲ್ವಾ ರಾಘು ಅವ್ರೆ? ಅದು ನಿಜಾನೇ. ನನ್ನಿಂದ ಏನಾದ್ರು ಹೆಲ್ಪ್ ಬೇಕಂದ್ರೆ ನೀವು ಯಾವಾಗ ಬೇಕಾದ್ರೂ ಕಾಲ್ ಮಾಡ್ಬೋದು, ನಾನು ಬರ್ತೀನಿ. ಆಯ್ತು ರಾಘು ಅವ್ರೆ, ಥ್ಯಾಂಕ್ ಯು ಸೋ ಮಚ್. ಆಮೇಲೆ ಇನ್ನೊಂದು ವಿಷಯ ಏನು ಅಂದ್ರೆ, ಅದ್ಕೆ 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 ನಿಂತ್ಕೊಳ್ಳಿ. ಅದ್ಕೆ ಹೇಳ್ ಸಂಗೀತ. ಕಂಗ್ರ್ಯಾಚುಲೇಷನ್ಸ್ ಅದ್ಕೆ. ಅಂತೂ ಬಂಪರ್ ಲಾಟ್ರಿನ ಹೊಡೆದ್ರಿ. ಥ್ಯಾಂಕ್ ಯು ನನ್ ಮುದ್ದಿನ ಆದ್ನಿ. ಅಂತೂ ಇಷ್ಟು ದಿನ ನೀವು ಪಟ್ಟಿದ ಶ್ರಮಕ್ಕೆ ಪ್ರತಿಫಲ ಸಿಕ್ತು. ನಿಮಗೆ ಖುಷಿ ತಾನೆ? ತುಂಬಾ 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 ಖುಷಿ ಆಗ್ತಿದೆ ಸಂಗೀತ. ಇದೇ ಖುಷಿಗೆ ಆದಷ್ಟು ಬೇಗ ಅವ್ರ ಕೈಗೊಂಡು ಮೊಮ್ಮಗನ ಕೊಟ್ಬಿಡಿ. ಆಮೇಲೆ ನಿಮ್ ಮೇಲಿರೋ ಅಲ್ಪ ಸ್ವಲ್ಪ ಅಸಮಾಧಾನನು ಕಿತ್ಕೊಂಡ್ ಹೊರಟಾಗ್ಬಿಡತ್ತೆ. ಛೀ, ಹೋಗ್ ಸಂಗೀತ, ನಂಗ್ ನಾಚಿಕೆ ಆಗ್ತಿದೆ. ಅಬ್ಬಬ್ಬಬ್ಬ, ಏನ್ ನಾಚಿಕೆ! ಅದ್ಕೆ ಈ ನಾಚಿಕೆ ನಿಮ್ ಮುಖನ ಕೆಂಪಗ್ ಮಾಡಿ ನಿಮ್ ಬ್ಯೂಟಿನ ಡಬ್ಬಲ್ ಮಾಡ್ತಾ ಇದೆ. ಇನ್ಮೇಲೆ ನೀವು ನಮ್ಮ ಅಣ್ಣನ್ಗೆ ಕದ್ದು ಮುಚ್ಚಿ ಮುತ್ಕೊಡೋ ಅವಶ್ಯಕತೆ ಇಲ್ಲ. ಓಪನ್ ಆಗಿ ರೊಮ್ಯಾನ್ಸ್ ಮಾಡ್ಬೋದು. ಸಂಗೀತ,
ಸರಿ ಬರ್ತೀನಿ ಇರಿ. ಸಂಗೀತ ಸಂಗೀತ ಎಲ್ಲಿಗೆ ಹೋಗ್ತಿದ್ಯಾ? ಹಿನ್ನೆಲೆಗೆ ಅಣ್ಣನ್ ಕಂಗ್ರಾಚುಲೇಷನ್ಸ್ ಹೇಳಕ್ಕೆ. ಅದೆಲ್ಲ ಏನು ಬೇಡ. ಇದು ಶಿವನ ಆರಾಧನೆಯ ಸಮಯ, ಕರಡಿ ನಾಟೋಡ್ಸೋ ಟೈಮ್ ಅಲ್ಲ. ನೀನ್ ಅಲ್ಲಿಗೆ ಬಂದು ಡಿಸ್ಟರ್ಬ್ ಮಾಡ್ಬೇಡ. ಅದ್ಕೆ ಈ ಮತ್ ನೀವ್ ಹೇಳ್ತಾ ಇದೀರಾ? ಇಷ್ಟು ಬೇಗ ನಾನ್ ನಿಮಗ್ ಕರಡಿ ಆಗೋದ್ನಾ? ಪ್ಲೀಸ್ ಅರ್ಥ ಮಾಡ್ಕೊ ನನ್ ಮುದ್ದಿನಾದ್ನಿ. ಇಷ್ಟು ದಿನ ಆದ್ಮೇಲೆ ಪರ್ಮಿಷನ್ ಸಿಕ್ಕಿದೆ. ನಾವಿಬ್ರು ಸ್ವಲ್ಪ ಪರ್ಸನಲ್ ಆಗಿ ಮಾತಾಡೋದಿರುತ್ತಲ್ವಾ? ಅರ್ಥ ಆಯ್ತು. ಸರಿ ಸರಿ. ಸಂಗೀತ, ಅರ್ಥ ಆದ್ಮೇಲೆ ನೀನ್ ಆ ಕಡೆ ಯಾಕೆ ಹೋಗ್ತಿದ್ಯಾ? ಒಳಗ್ ಹೋಗು. ಓ ಹೌದಲ್ವಾ? ಸಾರಿ ನಾನ್ ಯಾಕೆ ನಿಮ್ಮಿಬ್ರಿಗೂ ತೊಂದ್ರೆ ಕೊಡ್ಲಿ. ಹೊರಡಿ. ಅದ್ಕೆ ಹುಷಾರು. ಸಂಗೀತ, ಮೇಡಮ್ ಏನ್ ಮಾಡ್ತಿದ್ದೀರಾ? ನನ್ ಗಂಡನ ತಪ್ಕೊಂಡಿದೀನಿ. ನಾನ್ ಕೇಳಿದ್ದು ಯಾಕೆ ಹೀಗೆ ಮಾಡ್ತಿದ್ದೀರಾ ಅಂತ. ಅಲ್ಲ ರಾಘು, ನಮ್ ಸಂಸಾರ ಶುರು ಮಾಡೋದಕ್ಕೆ ಮನೆಯವರೇ ಒಪ್ಕೊಂಡಿದ್ದಾರೆ ತಾನೆ? ಅಂದ್ಮೇಲೆ ಇಷ್ಟು ಮಾಡ್ತಿದ್ರೆ ಹೇಗೆ? ಅದು ಓಕೆ ಮೇಡಮ್, ಆದ್ರೆ ಇದ್ದಕ್ಕಿದ್ದ ಹಾಗೆ ಹೀಗ್ ಬಂದು ತಪ್ಕೊಂಡ್ರೆ ಹೇಗೆ ಹೇಳಿ? ಯಾಕೆ ಯಜಮಾನ್ರೆ, ಸಂಕೋಚನಾ? ಇದು ಸಂಕೋಚ ಅಲ್ಲ ಮೇಡಮ್, ನಾವ್ ಎಲ್ಲಿದೀವಿ ಅಂತ ನೀವು ಅರ್ಥ ಮಾಡ್ಕೋಬೇಕು ತಾನೆ. ನನಗದೆಲ್ಲ ಗೊತ್ತಿಲ್ಲ ಯಜಮಾನ್ರೆ. ಇಷ್ಟ ದಿನ ಮನೆಯವ್ರು ನೋಡ್ತಾರೆ ಅಂತ ಭಯ ಪಡ್ತಿದ್ದೆ. ಈಗ ಅವರೇ ಒಪ್ಪಿ ಶಾಸ್ತ್ರ ಮಾಡಕ್ ಮುಂದಾಗಿರ್ಬೇಕಾದ್ರೆ ಮತ್ಯಾಕ್ ಭಯ? ಇಂದೇನಿದ್ರು ಸಂಸಾರ ಶುರು ಆಗ್ತಿರೋದೇನೆ. ಸೀಮಂತಕ್ಕೆ ರಾಮಾಚಾರ್ಯಣ ಮತ್ತೆ ಚಾರುನ ಕರೆಸ್ತಿರೋದೇನೆ. ನೋಡಿ ಮೇಡಮ್, ಮುಹೂರ್ತಕ್ಕೆ ಇನ್ನೂ ಟೈಮ್ ಇದೆ. ಅಲ್ಲಿವರೆಗೂ ನೀವು ದೂರನೇ ಇರಬೇಕು. ಮುಹೂರ್ತಕ್ಕೆ ಹತ್ರ ಆಗಿದೀವಿ ಅಂದ್ಮೇಲೆ ಇನ್ಮೇಲೆ ದೂರ ಆಗೋ ಮಾತೇ ಇಲ್ಲ. ಇನ್ಮೇಲೆ ಏನಿದ್ರು ಹತ್ರ ಇರೋದೇನೆ. ಏನ್ ಹೇಳ್ತಾ ಇದೀಯ? ಇರೋ ಸತ್ಯಾನ ಹೇಳ್ತಿದ್ದೀನಿ ಅಜ್ಜಿ. ನೀವ್ ಏನ್ ಮಾಡಕ್ ಹೊರಟಿದ್ದೀರಾ? ಇಷ್ಟೊತ್ತು ಮಾತಾಡಿದ್ದನ್ನ ಕೇಳಿಸ್ಕೊಂಡಿದ್ಯಲ್ವಾ? ನ್ಯಾಯವಾಗಿ ಏನ್ ಮಾಡ್ಬೇಕು ಅದನ್ನೇ ಮಾಡಕ್ ಹೊರಟಿದೀನಿ. ಸರಿ, ಅವಳಿಗೇನು ನ್ಯಾಯ ಕೊಡ್ಸಕ್ ಹೊರಟಿದ್ರಿ, ಆದ್ರೆ ನನ್ ಜೀವನ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ? ನನ್ ಕುತ್ಕೇಳಿರೋ ತಾಳಿಗೆ ಏನ್ ಉತ್ತರ ಕೊಡ್ತೀರಾ? ನೀವ್ ಹೇಳ್ದಾಗೆ ಇಷ್ಟು ದಿನ ಅವಳ ವಿರುದ್ಧ ಇಡೀ ಮನೆ ಇದ್ದಿದ್ದು ಇರೋದು ನಿಜ. ಯಾಕಂದ್ರೆ ಅದ್ರಲ್ಲಿ ನನ್ ಬದುಕಿರೋ ಕಾರಣಕ್ಕೆ. ನೀವ್ ಅವಳ ಬಾಳ್ ಸರಿ ಮಾಡಿ ನನ್ ಬಾಳ್ ಹಾಳ್ ಮಾಡ್ತಿದ್ದೀರಾ. ನೋಡು ಪಲ್ಲವಿ, ಯಾರ್ ಬಾಳ್ನ ಯಾರು ಹಾಳು ಮಾಡೋದಕ್ಕಾಗೋದಿಲ್ಲ. ನಮ್ ಜೀವನ ನಮ್ ಕೈಲಿರಬೇಕು, ಅದನ್ನ ಸರಿಯಾಗಿ ಇಟ್ಕೋಬೇಕು ಅಷ್ಟೇ. ತಾನ್ ತಾಳಿ ಕಟ್ಟಿಸ್ಕೊಂಡಿದ್ದೀನಿ ಅಂತ ಇಡೀ ಮನೆಯವರು ಅವಳಿಗೆ ವಿರುದ್ಧವಾಗಿ ನಿಂತರು, ಗಂಡನ್ ಪರವಾಗಿ ನಿಂತ್ಲು ತಾನೆ. ನಿಮ್ಗೆ ಇಷ್ಟ ಇರ್ಲಿ ಇಲ್ದೇ ಇರ್ಲಿ, ಈ ಮನೇಲಿ ಇದ್ಕೊಂಡು ಕಷ್ಟಗಳನ್ನೆಲ್ಲ ಸಹಿಸ್ಕೋತಾ ಇದ್ದಾಳೆ ತಾನೆ. ನೀವು ಕೊಟ್ಟ ಪರೀಕ್ಷೆಗಳನ್ನೆಲ್ಲ ಗೆದ್ದು ಜೀವನ ಕಟ್ಕೊಳಕ್ ಹೋರಾಡ್ತಾ ಇದ್ದಾಳೆ ತಾನೆ. ಅದ್ರಲ್ಲಿ ಎರಡು ಮಾತಿಲ್ಲಮ್ಮ. ಕಷ್ಟ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇರೋಳು, ಮಿಡಲ್ ಕ್ಲಾಸ್ ಜೀವನದ ಗಂಧ ಗಾಳಿಯೇ ಗೊತ್ತಿಲ್ಲದೆ ಇರೋಳು ಮಾಡಿರೋ ಪ್ರಯತ್ನನ ನಾವೆಲ್ಲರೂ ಮೆಚ್ಕೊಳ್ಳೇಬೇಕು. ನೋಡು ಪಲ್ಲವಿ, ಕೋಪ ಮಾಡ್ಕೊಂಡ್ರೆ ಸತ್ಯ ಸುಳ್ಳಾಗಲ್ಲ. ಅದೇನಾದ್ರೂ ಆಗಿರ್ಲಿ ಅಜ್ಜಿ, ಹಾಗಂತ ನನ್ ಜೀವನ ಹಾಳಾದ್ರೂ ಪರವಾಗಿಲ್ವಾ? ಯಾಕೆ? ಅವಳು ನಿನ್ ಹಾಗೆ ಒಂದ್ ಹೆಣ್ಣೆ ತಾನೆ. ನಿನ್ ಕತ್ನಲ್ಲಿರೋದು ನೀನ್ ಪ್ರೀತಿ ಮಾಡಿರೋ ಹುಡುಗ ಕಟ್ಟಿರೋ ತಾಳಿ ತಾನೆ. ಆಗಿದ್ಮೇಲೆ ನಿನ್ನ ಜೀವನನ ನೀನೇ ಸರಿ ಮಾಡ್ಕೋಬೇಕು. ನಿನ್ನ ನಾದ್ನಿ ನಿಮ್ಮ ಮನೆಯವರು ಏನೋ ಹೇಳಿದ ತಕ್ಷಣ ಅದನ್ನ ಕೇಳ್ಕೊಂಡು ಈ ಮನೆಗ್ ಬಂದು ಕೂತ್ಕೊಳ್ಳೋದನ್ನ ಬಿಟ್ಟು ಅಲ್ಲೇ ಇದ್ದು ಹೋರಾಟ ಮಾಡಿ ಅವ್ರ ಮನಸ್ ಗೆಲ್ಬೇಕಿತ್ತು. ಅತ್ತೆ ಏನ್ ಹೇಳ್ತಾ ಇದ್ದೀರಾ? ಹಾಗಾದ್ರೆ ನಾವು ಅವ್ರು ಕೊಟ್ಟ ಮಾತು? ನೋಡೆ, ಯಾರ ಹಣೆಯಲ್ಲಿ ಏನ್ ಬರೆದಿರ್ತೋ ಅದೇ ನಡೆಯುತ್ತೆ. ಅದ್ ಬಿಟ್ಟು ನೀವು ಕೊಟ್ಟ ಮಾತಲ್ಲ. ಆಯ್ತು, ನೀವೆಲ್ಲ ಸಪೋರ್ಟ್ ಮಾಡಿದ್ರಿ, ಅನಿತಾನೂ ಚಾಲೆಂಜ್ ಮಾಡಿದ್ಲು, ಆದ್ರೆ ಅವ್ಳು ಗೆಲ್ಲಕ್ಕಾಗ್ಲಿಲ್ಲ. ಕಾರಣ ಏನಾದ್ರೂ ಇರ್ಲಿ, ನೆಪ ಏನಾದ್ರೂ ಹೇಳ್ಕೊಳ್ಳಿ, ಆದ್ರೆ ನೀವೇ ದ್ವೇಷ ಮಾಡ್ತಿದ್ದ ಝಾನ್ಸಿನ ನೀವುಗಳೇ ವೋಟ್ ಮಾಡಿ ಗೆಲ್ಸಿದ್ರಿ. ಇಷ್ಟೆಲ್ಲ ಆದ್ಮೇಲೂ ಅವ್ರ ಸಂಸಾರ ಶುರು ಮಾಡಬಾರ್ದು ಅಂದ್ರೆ ಹೇಗೆ? ಇವಾಗ
ಪಲ್ಲವಿ ಅವಳ ಗಂಡನ ಮನೆಗೆ ಹೋಗೋಕೆ ಎಲ್ಲ ಅಧಿಕಾರನೂ ಇದೆ. ಯಾಕೆಂದ್ರೆ ಅನಿತಾ ತಾನೇ ಅವಳು ಹಾಕಿರೋ ಸವಾಲ್ನಲ್ಲಿ ಅವಳು ಸೋತಿರೋದು. ಅದನ್ನೇ ಇಟ್ಕೊಂಡು ಅವಳಿಗೆ ಉತ್ತರ ಕೊಡು. ಆದರೂ ಅಮ್ಮ, ಮನೆ ಮಗಳ ಜೀವನ ಈ ರೀತಿ ಇರಬೇಕಾದ್ರೆ ನಾವು ಹಿರಿಯರು ನೋಡ್ಕೊಂಡು ಹೇಗಿರಕ್ಕೆ ಸಾಧ್ಯ? ನೋಡು ಗಣಪ, ನಾವೆಲ್ಲರೂ ಹಿರಿಯರಾಗಿ ಅವ್ರ ಜೊತೆ ಕೂತ್ಕೊಂಡು ಮಾತಾಡೋಣ, ಪರಿಸ್ಥಿತಿನ ಅರ್ಥ ಮಾಡಿಸೋಣ, ಪಲ್ಲವಿ ಜೀವನ ಸರಿ ಮಾಡೋಣ. ಅದು ಬಿಟ್ಟು ನಮ್ಮನೆ ಹೆಣ್ಮಗಳ ಸಂಸಾರ ಸರಿ ಮಾಡ್ಬೇಕು ಅಂತ ಇನ್ನೊಬ್ಬ ಹೆಣ್ಮಗಳ ಸಂಸಾರನ ಬಲಿ ಕೊಡ್ಕೂಡ್ದು. ಇನ್ನು ಈ ವಿಷಯದಲ್ಲಿ ಚರ್ಚೆ ಬೇಡ. ನಾನ್ ಹೇಳೋದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನನ್ನ ಲ್ಯಾಪ್ಟಾಪನ್ನು ಯಾರು ಟಚ್ ಮಾಡಿದ್ರು? ಇದರ ಪಾಸ್ವರ್ಡ್ ನನಗೆ ಬಿಟ್ಟು ಯಾರಿಗೂ ಗೊತ್ತಿಲ್ಲ. ಕೇಸೆ, ಹೌ ಇಸ್ ಇಟ್ ಪಾಸಿಬಲ್? ಅದರಲ್ಲಿ ನನ್ನ ಸೀಕ್ರೆಟ್ಸ್ ಅಂಡ್ ಡಾಕ್ಯುಮೆಂಟ್ಸ್ ಎಲ್ಲ ಇತ್ತು. ಅದನ್ನ ಯಾರು ಮಾಡಿರ್ತಾರೆ? ವರುಣ್, ನೀನೇನಾದ್ರೂ ಅಯ್ಯೋ ಸಾಬ್, ನನ್ಗೆ ಗೊತ್ತಿಲ್ಲ. ನನ್ನ ಲ್ಯಾಪ್ಟಾಪ್ನ ಟಚ್ ಮಾಡಿಲ್ಲ. कैसे सब डॉक्यूमेंट्स डिलीट हो गया? ಅದೇ ಗೊತ್ತಿಲ್ಲ ಸಾಬ್. समथिंग इज देयर, कुछ तो प्रॉब्लम है. बोलो क्या हुआ? ಸಾಬ್, ಅವತ್ತು हाँ बोलो. ಮನೆಗೆ ಚಾರು ಮೇಡಮ್ ಬಂದಿದ್ರಲ್ಲ, ಹಾ ಬಂದಿದ್ರು. ಬಂದಿದ್ದಾಗ ನಿಮ್ ರೂಮಿಗೆ ಬಂದಿದ್ರಲ್ಲ, ಹೌದು ಬಂದಿದ್ರು. ಆ ಚಾರು ಮೇಡಮ್ ಬಂದಾಗ ಅಲ್ಲಿ ಈ ಲ್ಯಾಪ್ಟಾಪ್ ರೂಮಲ್ಲೇ ಇತ್ತಲ್ಲ ಸಾಬ್. ಹೌದು ಇತ್ತು. ಸೊ ಅವರೇ ಯಾಕೆ ಈ ಕೆಲಸ ಮಾಡಿರ್ಬೋದು ಸಾಬ್? ಪಾಗಲ್ ಹೋಗ್ಯಾ ಕ್ಯಾ? ಸಾಬ್, ನೀವು ಸರಿಯಾಗಿ ಯೋಚನೆ ಮಾಡಿ ನೋಡಿ. ನಿಮ್ ರೂಮಿಗೆ ಯಾರು ಬರೋದೇ ಇಲ್ಲ. ಮನೆ ಕೆಲ್ಸದವ್ರು ಬಂದಾಗ ನೀವು ರೂಮಲ್ಲೇ ಇರ್ತೀರಾ, ಇಲ್ಲ ಅಂದ್ರೆ ಲ್ಯಾಪ್ಟಾಪ್ ತಗೊಂಡು ಆಚೆ ಬರ್ತೀರಾ. ಸೊ ನಿಮ್ ಲ್ಯಾಪ್ಟಾಪ್ನ ಯಾರು ಟಚ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನನಗೆ ಆ ಚಾರು ಮೇಡಮ್ ಮೇಲೆ ಅನುಮಾನ ಬರ್ತಿದೆ ಸಾಬ್. ಯೋಚನೆ ಮಾಡಿ, ಸ್ವಲ್ಪ ನಿಮ್ ತಲೆನ ಓಡಿಸಿ, ನಿಜ ಅದು ಅಂತ ತಿಳ್ಕೊಳ್ಳಿ ಸಾಬ್.